ಗೈಸ್ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭೂಮಿ ಅಂತೂ ಇಲ್ಲ. ನಾನು ಮೊದಲು ಟ್ರೈನಿಂಗಿಂದ ಮುಗಿಸಿ ಆದಮೇಲೆ ನನ್ನ ಮೊದಲನೇ ಗುರಿ ನನ್ನ ಅಮ್ಮ ಭಾಗ್ಯಮ್ಮನ ಬಿಡಿಸೋದು. ಹೇಗಾದರೂ ಮಾಡಿ ಭಾಗ್ಯಮ್ಮನ ಬಿಡಿಸ್ಲೇಬೇಕು. ನಾನು ಇನ್ಮೇಲೆ ಇನ್ಸ್ಪೆಕ್ಟರ್ ಆಗಿ ಭಾಗ್ಯಮ್ಮನ ಬಿಡಿಸ್ತೀನಿ. ಅದೇನಾದರೂ ಸರಿ, ಸಾಹೇಬ್ರನ್ನ ನಂಬ್ಕೊಂಡ್ರೆ ಖಂಡಿತವಾಗ್ಲೂ ಅದು ಆಗಲ್ಲ ಅನಿಸುತ್ತೆ. ಹೇಗಾದರೂ ಮಾಡಿ ನನ್ನ ಕನಸು, ನನ್ನ ಗುರಿ, ನನ್ನ ಭಾಗ್ಯಮ್ಮನ ಬಿಡಿಸ್ಲೇಬೇಕು ಅಂತ ಭೂಮಿ ಅಂತೂ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಟ್ರೈನಿಂಗ್ ಅಂತ ನೆನ್ಪು ಮಾಡಿಕೊಂಡು ಅದೇ ಥರ ಟ್ರೈನಿಂಗನ್ನು ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಮಲ್ಕೊಂಡಿದ್ರು ಕೂಡ ಭೂಮಿ ಮಾತ್ರ ತನ್ನ ಪ್ರಯತ್ನ ಸತತವಾಗಿ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ನಾನು ಆಗಲೇಬೇಕು, ಒಟ್ಟಿನಲ್ಲಿ ಭಾಗ್ಯಮ್ಮನ ಬಿಡಿಸೋದು ನನ್ನ ಕನಸು, ನನ್ನ ಗುರಿ ಅಂತ ಭೂಮಿ ಅಂದ್ಕೊಂಡ್ರೆ ಈ ಕಡೆ ಅಜಿತ್ ಸ್ಟೇಷನ್ನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ, ಮೊದಲು ಭೂಮಿಗೆ ಮಾತು ಕೊಟ್ಟಿದ್ದೀನಿ, ನಾನು ಭಾಗ್ಯಮ್ಮನ ಬಿಡಿಸ್ತೀನಿ, ಕಾಂಟ್ರಾಕ್ಟ್ ಮದುವೆ ಅಂತ ಅನ್ನುವಾಗಲೇ ಮಾತು ಕೊಟ್ಟಿದ್ದೀನಿ ಅಂದಮೇಲೆ ಆ ಮಾತನ್ನು ಈಡೇರಿಸಲೇಬೇಕು. ಆದಷ್ಟು ಬೇಗ ಭಾಗ್ಯಮ್ಮನ ಬಿಡಿಸ್ಲೇಬೇಕು. ಅಲ್ಲ, ಭಾಗ್ಯಮ್ಮನ ಬಿಡಿಸೋಕೆ ಏನಾದರೂ ಒಂದು ಕಾರಣ ಬೇಕಲ್ವಾ ಅಂತ ಇಲ್ಲಿ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟಕ್ಕೂ ವೀರಣ್ಣನ ಸಾವಿಗೂ ಭಾಗ್ಯಮ್ಮ ಅರೆಸ್ಟ್ ಆಗೋದಕ್ಕೂ ಏನು ಕಾರಣ ಆಗಿರ್ಬೋದು, ಅಷ್ಟಕ್ಕೂ ಅವ್ರ ಮಗಳು ಅಂತ ಇಲ್ಲಿ ಏನೇನೋ ಎಲ್ಲ ಕೂಡ ರಿಸರ್ಚ್ ಮಾಡ್ತಾ ಇರ್ತಾರೆ ಇಲ್ಲಿ ಅಜಿತ್. ಅಷ್ಟೇ ಅಲ್ಲದೆ ಅಜಿತ್ಗೂ ಕೂಡ ಇಲ್ಲಿ ಭೂಮಿ ಮನಸ್ವಿನಿ ಅನ್ನೋದು ಕೂಡ ಅನುಮಾನ ಇರುತ್ತೆ. ಹಾಗೆ ಭಾಗ್ಯಮ್ಮ ಮತ್ತು ವೀರಣ್ಣನ ಮಗಳು ಯಾರು ಅನ್ನೋದು ಕೂಡ ಇಲ್ಲಿ ಯೋಚನೆ ಶುರು ಆಗ್ತಾ ಇರುತ್ತೆ ಅಜಿತ್ಗೆ. ಮತ್ತೆ ಈ ಕಡೆ ಇಲ್ಲಿ ಸಂಗೀತಗಂತೂ, ಲೋ ಅಜಿತ, ನಿಜ ಹೇಳೋ ನೀನು, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನೀನು ಭೂಮಿ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಯ್ಯೋ ಅಮ್ಮ, ಏನು ಮಾತಾಡ್ತಾ ಇದ್ದೀರಾ ನೀವು? ಭೂಮಿ ಅಂದರೆ ನನ್ನ ಪಂಚಪ್ರಾಣ, ಭೂಮಿನ ಪ್ರೀತಿ ಮಾಡ್ತಾ ಇರ್ತೀನಾ ಅಂತ ಅಜಿತ್ ಹೇಳ್ತಾರೆ. ಹಾಗಲ್ಲ ಕಣೋ, ಆವತ್ತು ಅಶ್ವಿನಿ ಏನೋ ಹೇಳಿದ್ಲು, ಅಜಿತ್ ಮತ್ತು ಭೂಮಿ ಬಗ್ಗೆ ಏನೋ ಒಂದು ಸತ್ಯ ಹೇಳ್ತೀನಿ ಅಂತ ಹೇಳಿದ್ಲು. ಆದರೆ ಆವತ್ತು ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ಅಲ್ಲಿ ಏನು ಹೇಳಿದ್ಲು ಅಂತಲೂ ಕೂಡ ನೆನಪಾಗ್ತಾ ಇಲ್ಲ ಅಂತ ಸಂಗೀತ ಹೇಳ್ತಾ ಇರ್ತಾರೆ. ಆಗ ದೇವಯ್ಯ, ನೀನು ನೆನ್ಪು ಮಾಡ್ಕೋದೆ ಸಂಗೀತ, ಏನು ಹೇಳಿದ್ಲು ಅಶ್ವಿನಿ ಅಂತ ಹೇಳ್ತಾರೆ. ಆಗ ಅಜಿತ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಬೇಡಮ್ಮ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಭೂಮಿ ನನ್ನವಳು, ಅವಳನ್ನು ದೂರ ಮಾಡೋಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅಂತ ಅಜಿತ್ ಕೂಡ ಹೇಳಿರ್ತಾರೆ. ಆಗ ಸಂಗೀತಗೆ ಎಲ್ಲೋ ಒಂದು ಕಡೆ ಅಜಿತ್ ಮೇಲೆ ಅನುಮಾನ ಕೂಡ ಇರುತ್ತೆ. ಈ ಕಡೆ ಅಜಿತ್ಗೆ ಅನುಮಾನದ ಮೇಲೆ ಅನುಮಾನ ಶುರುವಾಗಿದೆ. ಈಗಾಗಲೇ ವೀರಣ್ಣನ ಸಾಯಿಸಿದ್ದು ಭಾಗ್ಯಮ್ಮ ಅಲ್ಲ ಅನ್ನೋದು ಕೂಡ ಅಜಿತ್ಗೆ ಸಾಕ್ಷಿ ಸಮೇತ ಸಿಕ್ಕಾಗಿದೆ. ಹಾಗೆ ಅಜಿತ್ ಕೂಡ ಇಲ್ಲಿ ಪುರುಷೋತ್ತಮನ ಭೇಟಿ ಮಾಡೋಕ್ಕೆ ಹೋಗಿರ್ತಾರೆ. ಆದರೆ ಪುರುಷೋತ್ತಮಗೆ ಪ್ರಜ್ಞೆ ಬಂದಿರುತ್ತೆ. ಆಗ ಪುರುಷೋತ್ತಮ್ ಎಲ್ಲ ಸತ್ಯನ ಹೇಳಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಆಗ ಅಜಿತ್ ಅವರು, ಪುರುಷೋತ್ತಮ್, ಏನಾದರೂ ಗೊತ್ತಿದೆ ನಿನಗೆ, ಆ ಶ್ರವಣ್ ಅವ್ರ ಮಗಳು ಬದುಕಿದ್ದಾಳ, ಅದು ಒಂದು ನನಗೆ ಸಾಕ್ಷಿ ಹೇಳು ಸಾಕು. ಅಷ್ಟಕ್ಕೂ ಇಲ್ಲಿ ಶಾರದಾತನ ಶೂಟ್ ಮಾಡಿದ್ದು ಯಾರಂತ ನಿನಗೆ ಗೊತ್ತಲ್ವಾ, ದಯವಿಟ್ಟು ಹೇಳು ಅಂತ ಅಜಿತ್ ಕೇಳ್ತಾ ಇರ್ತಾರೆ. ಆಗ ಪುರುಷೋತ್ತಮ್ ಏನೋ, ಅಲ್ಲ, ನಿಮ್ಮ ಜೊತೆನೇ ಆ ಶ್ರವಣ್ ಸಾಹೇಬ್ರ ಮಗಳು ಜೀವಂತವಾಗಿದ್ದಾಳೆ, ನನ್ನ ಕಣ್ಮುಂದೆನೇ ನೋಡಿದ್ದೀನಿ. ಅಷ್ಟೇ ಅಲ್ಲ, ಅವಳಿರೋದು ನಿಮ್ಮ ಮನೆಯಲ್ಲೇ, ನಿಮ್ಮ ಜೊತೆನೇ ಓಡಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸತ್ಯನ ಮತ್ತು ಅಜಿತ್ ಇಬ್ಬರು ಕೂಡ ಮುಖನ ನೋಡ್ತಾ ಇರ್ತಾರೆ. ಆಗ ವೀರಣ್ಣನ ಸಾಯಿಸಿದ್ದು ಭಾಗ್ಯಮ್ಮ ಅಲ್ಲ, ದೇವಿಯಾನಿ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಇದೆಲ್ಲ ಸತ್ಯ ಅಜಿತ್ಗೆ ಗೊತ್ತಾಗುತ್ತೆ. ಅಂದರೆ ಸತ್ಯನ ಏನು ಹೇಳ್ತಾ ಇದ್ದಾರೆ ಇವರು, ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ನಮ್ಮ ಮನೆಯಲ್ಲಿ ಶ್ರವಣ್ ಮೌನ್ ಮಗಳು ಓಡಾಡ್ಕೊಂಡಿದ್ಲು ಅಂದರೆ ಯಾರು, ಅಶ್ವಿನಿನಾ ಅಂತ ಅಜಿತ್ ಹೇಳ್ತಾರೆ. ಅಲ್ಲ ಅಜಿತ, ನಿನ್ನ ಕಣ್ಮುಂದೆ ಅಶ್ವಿನಿನೇ ಬರ್ತಾಳ, ಅದು ಬಿಟ್ಟು ಭೂಮಿ ಯಾಕೆ ಬರಲ್ಲ ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯಣ್ಣ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಹೌದಲ್ಲ ಸತ್ಯಣ್ಣ, ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಅದು ಕೂಡ ನಿಜ ಅನ್ನಿಸ್ತಾ ಇದೆ. ಅಂದರೆ ಭೂಮಿನೇ ಮನಸ್ವಿನಿ ಆಗಿರ್ಬೋದಾ, ಶ್ರವಣ್ ಭಾವನ ಮಗಳು ಭೂಮಿನೇ ಆಗಿರ್ಬೋದಾ? ಹಾಗಾದರೆ ನಮ್ಮ ಜೊತೆಯಲ್ಲಿರೋದು ಭೂಮಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗಾದರೆ ಅವ್ರು ಹೇಳಿದ್ದು ನಿಜ ಅಂತ ಆಯಿತು, ಭೂಮಿನೇ ಮನಸ್ವಿನಿ ಅಂತ ಆಯಿತು. ಅಪ್ಪಪ್ಪ, ಎಲ್ಲ ಸಾಕ್ಷಿ ಸಿಗ್ತಾ ಇದೆ ಒಟ್ಟಿನಲ್ಲಿ. ಹಾಗಾದರೆ ಪುರುಷೋತ್ತಮ್ ಅಂದರೆ ಈ ವೀರಣ್ಣನ ಕೊಲೆ ಮಾಡಿದ್ದು ದೇವಯಾನಿ ಅತ್ತೆ ಅಂತ ಆಯಿತು ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಅದು ನಮಗೆ ಸಾಬೀತು ಮಾಡೋಕ್ಕಾಗಲ್ಲ, ಯಾಕಂದರೆ ಸಾಕ್ಷಿ ಸರಿಯಾಗಿ ಸಿಕ್ಕಿಲ್ವಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಭಾಗ್ಯಮ್ಮನ ಬಿಡಿಸೋಕ್ಕೆ ಒಂದು ಸಾಕ್ಷಿ ಸಿಕ್ತು, ವೀರಣ್ಣ ಸಾಯಿಸಿದ್ದು ಭಾಗ್ಯಮ್ಮ ಅಲ್ಲ ಅನ್ನೋದು ಗೊತ್ತಾಗಿದೆ ಅಲ್ವಾ. ಹಾಗೆ ಭೂಮಿನೇ ಮನಸ್ವಿನಿ ಅನ್ನೋದು ಕೂಡ ಈಗಾಗಲೇ ಸಿಕ್ಕಾಗಿದೆ. ಇನ್ನೇನು ಮಾಡೋದು ಸತ್ಯಣ್ಣ? ಒಟ್ಟಿನಲ್ಲಿ ಭೂಮಿ ಮನಸ್ವಿನಿ ಅನ್ನೋದು ನನಗೆ ಗೊತ್ತು, ನಿನಗೆ ಗೊತ್ತು, ಆದರೆ ಮನೆಯವರಿಗೆ ಹೇಗೆ ಸಾಬೀತು ಮಾಡೋಕ್ಕಾಗತ್ತೆ ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯವರು, ಅದಕ್ಕೂ ನನ್ನ ಹತ್ರ ಐಡಿಯಾ ಇದೆ ಅಜಿತ, ನೀನೇನು ಯೋಚನೆ ಮಾಡಬೇಡ. ಇನ್ನೊಂದು ದಿನ ಭೂಮಿ ಟ್ರೈನಿಂಗ್ ಮುಗಿದ ಮೇಲೆ ಅವಳನ್ನು ಮತ್ತು ಶ್ರವಣ್ ಮಾವ ಹಾಗೆ ಶಾರದಾತನ ಕರ್ಕೊಂಡೋಗಿ ಚೆಕಪ್ ಮಾಡಿದ್ರಾಯ್ತು. ಆವಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ
ಭೂಮಿನೇ ಮನಸ್ವಿನಿ ಅನ್ನೋದು, ಶ್ರವಣ್ ಸಾಹೇಬ್ರ ಮಗಳು ಅನ್ನೋದು ಸಾಕ್ಷಿ ಸಮೇತ ಗೊತ್ತಾಗುತ್ತೆ. ಇನ್ನೇನೋ ಬೇಕು ಅಜಿತ ನಿನಗೆ ಅಂತ ಹೇಳ್ತಾರೆ. ಸತ್ಯಣ್ಣ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಾಯಿದೆ, ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಾಯಿದೆ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಭಾಗ್ಯವನ್ನು ಬಿಡಿಸೋಕೆ ನನಗೆ ಈಸಿ ಆಯಿತು, ಭೂಮಿ ಕೊಟ್ಟ ಮಾತನ್ನು ಕೂಡ ಉಳಿಸ್ಕೊತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾಯಿದೆ ಅಂತ ಅಜಿತ್ ಅನ್ಕೊತಾ ಇರ್ತಾರೆ. ಈ ಕಡೆ ದೇವಯ್ಯ ನೀಚೆ ಸಂಗೀತಗೆ ನಿಜ ಗೊತ್ತಾಗಬೇಕಿತ್ತು, ಅಜಿತ್ ಮತ್ತು ಭೂಮಿ ಕಾಂಟ್ರಾಕ್ಟ್ ಮದುವೆ ಆಗಿದ್ದನ್ನೋದು ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಸಂಗೀತ ಹೊಗೆ ಆಗ್ತಿದ್ಲು, ಎಲ್ಲ ಹಾಳಾಗೋಯ್ತು ಅಂತ ದೇವಯ್ಯನಿ ಕೋಪ ಮಾಡ್ಕೊತಾ ಇರ್ತಾರೆ. ಈ ಕಡೆ ನಚ್ಚಿ ಅಂತೂ ಅಮ್ಮ ಅಣ್ಣ ಮತ್ತು ಅದಕ್ಕೆ ತುಂಬ ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಸರಿನಾ ಅಂತ ಇಲ್ಲಿ ನಚ್ಚಿ ಹೇಳ್ತಾ ಇರ್ತಾರೆ. ಆದರೂ ಸಂಗೀತಗೆ ಅನುಮಾನ ಅನ್ನೋದು ಹೋಗ್ತಾ ಇರಲ್ಲ. ಶಾರದಾ ಅಂತೂ ಭೂಮಿ ನೆನಪಲ್ಲೇ ಕಾಯ್ತಾ ಇರ್ತಾರೆ. ಭೂಮಿ ಯಾವಾಗ ಬರ್ತಾಳೆ, ಭೂಮಿನ ಯಾವಾಗ ನೋಡೋದು ಅನ್ನೋದು ಶಾರದಾ ದಾರಿನೇ ನೋಡ್ತಾ ಇರ್ತಾರೆ. ಆದರೆ ಶ್ರವಣ್ ಬಂದುಬಿಟ್ಟು ಶಾರದಾ ಏನು ಯೋಚನೆ ಮಾಡ್ತಾ ಇದೆಯಾ, ಅವಾಗಿಂದ ನೋಡ್ತಾ ಇದ್ದೀನಿ, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದರೆ ಭೂಮಿ ಅಂತ ಹೇಳಕ್ಕೆ ಹೋಗ್ತಾರೆ. ನನಗೆ ಗೊತ್ತು ಶಾರದಾ, ನೀ ಭೂಮಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದಷ್ಟು ಬೇಗ ಭೂಮಿ ಬರ್ತಾಳೆ ಅಂತ ಹೇಳ್ತಾರೆ. ಆದರೆ ಭೂಮಿ ಟ್ರೈನಿಂಗಿಂದ ಮುಗಿಸಿ ಬರೋ ತನಕ ಅಜಿತ್ ಇಲ್ಲಿ ಶ್ರವಣ್ ಮತ್ತು ಶಾರದಾ ಮಗಳು ಭೂಮಿ ಅನ್ನೋದು ಕಂಡುಹಿಡ್ದಾಗಿದೆ. ಇನ್ನು ಭೂಮಿನ ಶ್ರವಣ್ಗೆ ಒಪ್ಪಿಸೋದೊಂದೇ ಬಾಕಿ ಇರುತ್ತೆ. ಇಲ್ಲಿ ಅಜಿತ್ ಎಲ್ಲವನ್ನು ತಿಳ್ಕೊಂಡು ಭೂಮಿ ಬ್ಲಡ್ ಸ್ಯಾಂಪಲ್ಲು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಭೂಮಿ ಅಂತೂ ಇಲ್ಲ, ಅಜ್ಜಿ ಸಾಹೇಬರು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ನನಗೆ, ಅಷ್ಟೇ ಅಲ್ಲ ಆ ಭಾಗ್ಯಮ್ಮನ ಕೂಡ ಪಾಪ ಭಾಗ್ಯಮ್ಮನ ಬಿಡಿಸ್ಲೇಬೇಕು ಅಂತ ಭೂಮಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಭಾಗ್ಯಮ್ಮನ ಬಿಡಿಸೋಕ್ಕೆ ರೆಡಿಯಾಗಿರ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಎಲ್ಲ ಕೂಡ ಅಜಿತ್ಗೂ ಕೂಡ ಸಾಕ್ಷಿ ಸಿಕ್ಕಾಗಿದೆ, ಭೂಮಿ ಮನಸ್ವಿನಿ ಅನ್ನೋದು ಗೊತ್ತಾಗಿದೆ, ಹಾಗೆ ಪುರುಷೋತ್ತಮನ ಈ ಕಡೆ ವೀರಣ್ಣನ ಶೂಟ್ ಮಾಡಿದ್ದು ದೇವಯಾನಿ ಅನ್ನೋದು ಕೂಡ ಗೊತ್ತಾಗಿದೆ. ಮುಂದೆ ಏನಾಗುತ್ತೆ, ದೇವಯಾನಿ ಸಿಕ್ಕೋಕೊಂತಾರ, ಹಾಗೆ ಭೂಮಿ ಮನಸ್ವಿನಿ ಅನ್ನೋದು ಶ್ರವಣ್ ಮುಂದೆ ಬಯಲಾಗುತ್ತೆ ಅಂತ ಮುಂದೆ ಬರೋ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.